ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಿಯಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ನೈಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೇನು ನೈಟ್ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಮ್ಮದು ಕೆಫೆ ಓಪನಿಂಗ್ ಇತ್ತು. ಸೊ ನಾನು ಸೆಲೆಬ್ರೇಷನ್ಸ್ ಅನ್ನೋದೇನಿಲ್ಲ. ಸೊ ಇವತ್ತು ನಮ್ಮದು ಕೆಫೆ ಓಪನಿಂಗ್ ಇತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಕೆಫೆ ಎಲ್ಲ ತೋರಿಸ್ತೀನಿ. ಸೊ ನಾನು ನಿಮಗೆ ವಿಶ್ ಮಾಡಬೇಕು ಅಂತ ಪರ್ಸ್ನಲ್ ಆಗಿ ಬಂದಿದ್ದೀನಿ. ಸೊ ಈ ವರ್ಷದಲ್ಲಿ ಇದು ನನ್ನ ಫಸ್ಟ್ ವೀಡಿಯೋ. 2025 ಇದೇ ನನ್ನ ಫಸ್ಟ್ ವ್ಲಾಗ್ ಕೂಡ ಆಗುತ್ತೆ. ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರೂ ಎಂಜಾಯ್ ಮಾಡಿ, ಒಳ್ಳೇದು ಮಾತಾಡಿ, ಎಲ್ಲರಿಗೂ ಒಳ್ಳೆಯದೇ ಬಯಸಿ, ನಿಮಗೂ ಒಳ್ಳೆಯದೇ ಆಗತ್ತೆ. ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನ್ಯೂ ಇಯರ್ನ ತುಂಬ ಪೀಸಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಪಾರ್ಟಿ ಎಲ್ಲ ಏನಿಲ್ಲ. ಜೋರಾಗಿ ಖರ್ಚು ಮಾಡಬೇಡಿ. ಖರ್ಚು ಮಾಡಿದ್ರೆ ಏನು ಬರುತ್ತೆ? ಹೊಟ್ಟೆ ತಿಂದರೆ ಬರುತ್ತೆ, ಹೊಟ್ಟೆ ತುಂಬುತ್ತೆ. ಖರ್ಚು ಮಾಡಿದ್ರೆ ಏನು ಬರಲ್ಲ. ಜಸ್ಟ್ ಆ ಥರ ಲಾಸ್ಟ್ ನೈಟ್ಸ್ ಎಲ್ಲ ನಾವು ಪಾರ್ಟಿ ಎಲ್ಲ ಮಾಡಿ ತುಂಬ ದುಡ್ಡುಗಳು ವೇಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ವಾಪಸ್ ಬರಲ್ಲ. ನ್ಯೂ ಇಯರ್ ಅಂದ್ಕೊಂಡು ಜೋಸಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿಬಿಡ್ತೀವಿ, ಎಲ್ಲ ಖರ್ಚು ಮಾಡಿಬಿಡ್ತೀವಿ. ಆದರೆ ನಮ್ಗೆ ಅದು ಯಾವುದೂ ರಿಟರ್ನ್ ಬರೋದಿಲ್ಲ. ಸೊ ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಅಟ್ ದ ಸೇಮ್ ಟೈಮ್ ನಾವು ಎಂಜಾಯ್ ಮಾಡಬೇಕು. ಅಂದರೆ ಈ ಥರ ಫ್ಯಾಮಿಲಿ ಔಟಿಂಗ್ ಆಗಿರ್ಬೋದು, ಇಲ್ಲ ಒಳ್ಳೆ ಕಡೆ ಈ ಥರ ಆಚೆ ಹೋಗ್ಬಿಟ್ಟು ಒಳ್ಳೆ ಊಟ ಮಾಡಿಕೊಂಡು ನಮ್ಮದು ನ್ಯೂ ಇಯರ್ ಹೊಸ ವರ್ಷನ ಹೊಸದಾಗಿ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ, ಲಿಮಿಟೆಡ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು. ಹಂಗೆ ಎಂಜಾಯ್ ಮಾಡೋಣ. ಲಾಸ್ಟ್ ತನಕ ಅವರೇ ನಮ್ಮ ಜೊತೆ ಇರೋದು. ಈ ಜೋಸಾಗಿ ಪಾರ್ಟೀಸ್ ಮಾಡಿಕೊಂಡು ಆ ಲಾಸ್ಟ್ ಮೊಮೆಂಟಲ್ಲಿ ಸಿಗ್ತಾರಲ್ಲ, ಅವ್ರು ಯಾರೂ ನಮ್ಮ ಜೊತೆ ಬರೋದಿಲ್ಲ. ಸೊ ಪಾರ್ಟಿನ ಎಂಜಾಯ್ ಮಾಡಿ, ಲಿಮಿಟಾಗಿ ಎಂಜಾಯ್ ಮಾಡಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.